ಬಾಂಗ್ಲಾದೇಶದಲ್ಲಿ ಪತನದ ಅಂಚಿನಲ್ಲಿದೆ ಹಂಗಾಮಿ ಸರ್ಕಾರ. ಈಗ ರಾಜೀನಾಮೆಗೆ ಹಂಗಾಮಿ ಸರ್ಕಾರದ ಮುಖ್ಯಸ್ಥರು ಮುಂದಾಗಿದ್ದಾರೆ. ಬಾಂಗ್ಲಾದೇಶದ ಸರ್ಕಾರದ ಪರಿಸ್ಥಿತಿ ಇದು. ಪತನದ ಅಂಚಿನಲ್ಲಿದೆ ಹಂಗಾಮಿ ಸರ್ಕಾರ. ರಾಜೀನಾಮೆಗೆ ಹಂಗಾಮಿ ಸರ್ಕಾರದ ಮುಖ್ಯಸ್ಥರು ಮುಂದಾಗಿದ್ದಾರೆ. ಕೇವಲ 9 ತಿಂಗಳಿಗೆ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರ ಪತನವಾಗುತ್ತಾ? ರಾಜೀನಾಮೆ ಕೊಡೋದಕ್ಕೆ ಮೊಹಮ್ಮದ್ ಯೂನಸ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೇನಾ ಒತ್ತಡಕ್ಕೆ ಮಣಿದು ಹುದ್ದೆಯನ್ನ ತ್ಯಜಿಸ್ತಾರ ಯೂನಸ್? ಬಾಂಗ್ಲಾದೇಶದಲ್ಲಿ ಯಾವುದೇ ಕ್ಷಣದಲ್ಲಿ ಸೇನಾಡಳಿತ ಜಾರಿಯಾಗೋ ಸಾಧ್ಯತೆ ಇದೆ. ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್. ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಯೂನಸ್ ನೇತೃತ್ವ ವಹಿಸಿತ್ತು. ರಾಜೀನಾಮೆಗೆ ಈಗ ಮೊಹಮ್ಮದ್ ಯೂನಸ್ ಮುಂದಾಗಿದ್ದಾರೆ. ಬಾಂಗ್ಲಾ ಸೇನೆ ಮತ್ತು ಮೊಹಮ್ಮದ್ ಯೂನಸ್ ಜೊತೆಗಿನ ಸಂಘರ್ಷ. ಡಿಸೆಂಬರ್ ಒಳಗಡೆ ಚುನಾವಣೆ ನಡೆಸಿ ಅಂತ ಸೇನಾ ಮುಖ್ಯಸ್ಥರು ಹೇಳಿದ್ರು. ಈಗ ಸದ್ಯಕ್ಕೆ ಬಾಂಗ್ಲಾ ಸೇನೆ ಮತ್ತು ಮೊಹಮ್ಮದ್ ಯೂನಸ್ ನಡುವಿನ ಸಂಘರ್ಷ ಇಲ್ಲಿಗೆ ಬಂದು ನಿಂತಿದೆ. ಸರ್ಕಾರದ ಪರಿಸ್ಥಿತಿ ಇದು. ಪತನದ ಅಂಚಿನಲ್ಲಿದೆ ಹಂಗಾಮಿ ಸರ್ಕಾರ. ರಾಜೀನಾಮೆಗೆ ಹಂಗಾಮಿ ಸರ್ಕಾರದ ಮುಖ್ಯಸ್ಥರು ಮುಂದಾಗಿದ್ದಾರೆ. ಕೇವಲ 9 ತಿಂಗಳಿಗೆ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರ ಪತನವಾಗುತ್ತಾ? ರಾಜೀನಾಮೆ ಕೊಡೋದಕ್ಕೆ ಮೊಹಮ್ಮದ್ ಯೂನಸ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೇನಾ ಒತ್ತಡಕ್ಕೆ ಮಣಿದು ಹುದ್ದೆಯನ್ನ ತ್ಯಜಿಸ್ತಾರ ಯೂನಸ್? ಬಾಂಗ್ಲಾದೇಶದಲ್ಲಿ ಯಾವುದೇ ಕ್ಷಣದಲ್ಲಿ ಸೇನಾಡಳಿತ ಜಾರಿಯಾಗೋ ಸಾಧ್ಯತೆ ಇದೆ. ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್. ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಯೂನಸ್ ನೇತೃತ್ವ ವಹಿಸಿತ್ತು. ರಾಜೀನಾಮೆಗೆ ಈಗ ಮೊಹಮ್ಮದ್ ಯೂನಸ್ ಮುಂದಾಗಿದ್ದಾರೆ. ಬಾಂಗ್ಲಾ ಸೇನೆ ಮತ್ತು ಮೊಹಮ್ಮದ್ ಯೂನಸ್ ಜೊತೆಗಿನ ಸಂಘರ್ಷ. ಡಿಸೆಂಬರ್ ಒಳಗಡೆ ಚುನಾವಣೆ ನಡೆಸಿ ಅಂತ ಸೇನಾ ಮುಖ್ಯಸ್ಥರು ಹೇಳಿದ್ರು. ಈಗ ಸದ್ಯಕ್ಕೆ ಬಾಂಗ್ಲಾ ಸೇನೆ ಮತ್ತು ಮೊಹಮ್ಮದ್ ಯೂನಸ್ ನಡುವಿನ ಸಂಘರ್ಷ ಇಲ್ಲಿಗೆ ಬಂದು ನಿಂತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.